ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಮುಂಬರುವಂತಹ ಎಲ್ಲ ಪರೀಕ್ಷೆಗಳಿಗೆ ರಾಮಬಾಣದಂಥ ಒಂದು ಸೆಷನ್ ತಗೊಂಡು ಬಂದಿದ್ದೀವಿ. ಇವತ್ತಿನ ವಿಡಿಯೋದಲ್ಲಿ ಡಿಸೆಂಬರ್ 2025ರ ಸಂಪೂರ್ಣ ಕರೆಂಟ್ ಅಫೇರ್ಸನ್ನು ನೋಡ್ತಾ ಹೋಗೋಣ. ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ: ಈ ಕೆಳಗಿನ ಯಾವ ದೇಶದಲ್ಲಿ ಟಿಯಾನ್ ಶಾನ್ ಶೇಂಗ್ಲಿ ಎನ್ನುವಂತಹ ಸುರಂಗವನ್ನು ಉದ್ಘಾಟಿಸಲಾಯಿತು? ಸರಿಯಾದ ಉತ್ತರ ಚೀನಾದಲ್ಲಿ ಉದ್ಘಾಟನೆ ಮಾಡಲಾಯಿತು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ಟಿಯಾನ್ ಶಾನ್ ಶೇಂಗ್ಲಿ ಏನು ಸುರಂಗ ಇದೆಯಲ್ಲ, ಇದರ ವಿಶೇಷತೆ ಏನು ಕೇಳಿದ್ರೆ, ಇದು ಪ್ರಪಂಚದ ಅತಿ ಉದ್ದದ ಎಕ್ಸ್ಪ್ರೆಸ್ ಸುರಂಗವಾಗಿದೆ. ಪ್ರಪಂಚದ ಅತಿ ಉದ್ದವಾದ ಎಕ್ಸ್ಪ್ರೆಸ್ ವೇ ಸುರಂಗ ಇದು. ಹಾಗಾದರೆ ಇದರ ಉದ್ದ ಎಷ್ಟಿದೆ ಕೇಳಿದ್ರೆ 22.13 ಕಿಲೋಮೀಟರ್. 22 ಕಿಲೋಮೀಟರ್ ಉದ್ದ ಇದೆ. ಈ ಒಂದು ಸುರಂಗದ ಉದ್ದ 22 ಕಿಲೋಮೀಟರ್ ಇದೆ. ಟಿಯಾನ್ ಶಾನ್ ಶಾಂಗ್ಲಿ ಎನ್ನುವಂತಹ ಸುರಂಗ ಇದು ಈ ಶಿನಾಜಿಯಾಂಗ್ನ ತಿಯಾನ್ ಶಾನ್ ಪರ್ವತ ಶ್ರೇಣಿಯಲ್ಲಿದೆ. ಚೀನಾದ ಶಿನಾಜಿಯಾಂಗ್ನ ತಿಯಾನ್ ಶಾನ್ ಪರ್ವತ ಶ್ರೇಣಿಯಲ್ಲಿ ಕಂಡುಬರುತ್ತೆ. ಕಂಡುಬರುವಂಥ ಈ ಒಂದು ಟಿಯಾನ್ ಶಾನ್ ಶೇಂಗ್ಲಿ ಅನ್ನುವಂಥ ಸುರಂಗ ಟನಲ್ ಇದೆಯಲ್ಲ, ಪ್ರಪಂಚದ ಅತಿ ಉದ್ದವಾದ ಎಕ್ಸ್ಪ್ರೆಸ್ ವೇ ಸುರಂಗವಾಗಿದ್ದು 22.13 ಕಿಲೋಮೀಟರ್ ಉದ್ದ ಇದೆ. ಯಾವ ರಾಜ್ಯದ ಮೊದಲ ಮಹಿಳಾ ಚೀಫ್ ಸೆಕ್ರೆಟರಿಯಾಗಿ ಅನು ಗಾರ್ಗ್ ಅವರು ಆಯ್ಕೆಯಾದರು? ಅನು ಗಾರ್ಗ್ ಅವರು ಯಾವ ರಾಜ್ಯದ ಮೊದಲ ಮಹಿಳಾ ಚೀಫ್ ಸೆಕ್ರೆಟರಿಯಾಗಿ ಆಯ್ಕೆಯಾದರು ಕೇಳಿದ್ರೆ ಸರಿಯಾದ ಉತ್ತರ ಒಡಿಸ್ಸಾದಲ್ಲಿ. ಇವರು ಡಿಸೆಂಬರ್ 2025ರಲ್ಲಿ ಒಡಿಸ್ಸಾ ರಾಜ್ಯದ ಮಹಿಳಾ ಚೀಫ್ ಸೆಕ್ರೆಟರಿಯಾಗಿ ಆಯ್ಕೆಯಾದಂತಹ ಮೊದಲ ಮಹಿಳೆಯಾಗಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇವರು ಈ ಕೆಳಗಿನ ಯಾವ ಯುವ ಕ್ರಿಕೆಟರ್ಗೆ ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರವನ್ನು ನೀಡಿದರು? ಸರಿಯಾದ ಉತ್ತರ ವೈಭವ ಸೂರ್ಯವಂಶಿ ಇವರಿಗೆ ನೀಡಿದರು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 2025ನೇ ಸಾಲಿನಲ್ಲಿ ಈ ಒಂದು ಪ್ರಶಸ್ತಿ ನೀಡಿರುವಂಥದ್ದು. ಸೊ 2025ನೇ ಸಾಲಿನಲ್ಲಿ ಕ್ರಿಕೆಟರ್ ವೈಭವ್ ಸೂರ್ಯವಂಶಿ ಅವರಿಗೆ ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ ಯೋಜನೆ ನೀಡಿದರೆ 2025ರಲ್ಲಿ ಒಟ್ಟಾರೆಯಾಗಿ 20 ಮಕ್ಕಳಿಗೆ, ಈ ಸಾರಿ 20 ಬಾಲಕಿಯರಿಗೆ ಈ ಒಂದು ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರವನ್ನು ನೀಡಲಾಯಿತು. ಎಲ್ಲಿ ನೀಡಿದ್ರು ಕೇಳಿದ್ರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ರಾಷ್ಟ್ರಪತಿ ಭವನದಲ್ಲಿ ಇದನ್ನು ಪ್ರದಾನ ಮಾಡಿದರು. ದೆಹಲಿಯಲ್ಲಿರುವ ರಾಷ್ಟ್ರಪತಿ ಭವನದಲ್ಲಿ ಈ ಒಂದು ಪುರಸ್ಕಾರವನ್ನು, ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರವನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಪ್ರದಾನ ಮಾಡಿದರು. ಬಿಹಾರದ ಮೊದಲ ಸೂಪರ್ ಕಂಪ್ಯೂಟರ್ ಪರಮರುದ್ರ ಇದನ್ನು ಅಭಿವೃದ್ಧಿಪಡಿಸಿದವರು ಯಾರು? ಸರಿ ಉತ್ತರ ಸಿಡ್ಯಾಕ್. ಪುಣೆಯ ಸಿಡ್ಯಾಕ್ ಇದೆಯಲ್ಲ, ಇದು ಬಿಹಾರದ ಮೊದಲ ಸೂಪರ್ ಕಂಪ್ಯೂಟರ್ನ ಅಭಿವೃದ್ಧಿಪಡಿಸ್ತು. ಇದರ ವಿಶೇಷತೆ ಏನು ಕೇಳಿದ್ರೆ, ಇದನ್ನು ಉದ್ಘಾಟನೆ ಮಾಡಿದ್ವಿ ಎಲ್ಲಿ ಕೇಳಿದ್ರೆ IIT ಪಾಟ್ನಾದಲ್ಲಿ. ಬಿಹಾರದ IIT ಪಾಟ್ನಾದಲ್ಲಿ ಬಿಹಾರದ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್ ಆದಂತಹ ಪರಮರುದ್ರ ಇದನ್ನು ಉದ್ಘಾಟನೆ ಮಾಡಲಾಯಿತು. ಇದನ್ನು ಅಭಿವೃದ್ಧಿಪಡಿಸಿದ್ದು ಯಾರು ಕೇಳಿದ್ರೆ ಸಿಡ್ಯಾಕ್ ಪುಣೆ. DRDO ಈ ಕೆಳಗಿನ ಯಾವ K4 ಬ್ಯಾಲಿಸ್ಟಿಕ್ ಯಶಸ್ವಿ ಪರೀಕ್ಷೆಯನ್ನು ಮಾಡಿದ್ದು? DRDO. ಸರಿ ಉತ್ತರ ಎಲ್ಲಿಂದ ಯಶಸ್ವಿ ಪರೀಕ್ಷೆ ಆಯಿತು ಕೇಳಿದ್ರೆ INS ಹರಿಘಾಟದಿಂದ. ಇದರ ವಿಶೇಷತೆ ಏನು ಕೇಳಿದ್ರೆ, ಈ ಒಂದು K4 ಬ್ಯಾಲಿಸ್ಟಿಕ್ ಕ್ಷಿಪಣಿ ಇದೆಯಲ್ಲ, ಇದರ ಒಂದು ವಿಶೇಷತೆ ಏನು ಕೇಳಿದ್ರೆ, ಇದರ ಒಂದು ರೇಂಜ್ ಇದೆಯಲ್ಲ 3.5 ಕಿಲೋಮೀಟರ್ ರೇಂಜ್ ಇದೆ. ಇದ್ರದ್ದು 3.5 ಕಿಲೋಮೀಟರ್ ರೇಂಜನ್ನು ಹೊಂದಿರುವಂಥದ್ದು. ಮತ್ತು ಇದೊಂದು ಇಂಡಿಜಿನಿಯಸ್ ನ್ಯೂಕ್ಲಿಯರ್ ಸಬ್ಮರೀನ್ ಆಗಿರುವಂಥದ್ದು. INS ಹರಿಘಾಟ್ ಇದೆಯಲ್ಲ, ಇದು ಇಂಡಿಜಿನಿಯಸ್
ನ್ಯೂಕ್ಲಿಯರ್ ಸಬ್ಮರೀನ್ ಆಗಿದೆ. ಯಾವ ರಾಜ್ಯವು ಬಾರಪುತ್ರ ಎನ್ನುವಂತಹ ಬಾರಪುತ್ರ ಅತಿಹ್ಯ ಗ್ರಾಮ ಯೋಜನೆ, ಅತಿಹ್ಯ ಗ್ರಾಮ ಯೋಜನೆಯನ್ನು ಪ್ರಾರಂಭಿಸಿತು? ಸರಿಯಾದ ಉತ್ತರ ಒಡಿಸ್ಸಾ ರಾಜ್ಯ ಬಾರಪುತ್ರ ಅತಿಹ್ಯ ಗ್ರಾಮ ಯೋಜನೆ. ನೋಟ್ ಮಾಡ್ಕೊಳ್ಳಿ, ಬಾರಪುತ್ರ ಅತಿಹ್ಯ ಗ್ರಾಮ ಯೋಜನೆಯನ್ನು ಪ್ರಾರಂಭಿಸಿತು. ಏನಿದ್ರ ವಿಶೇಷತೆ ಏನು ಕೇಳಿದ್ರೆ, ಈ ಬಾರಪುತ್ರ ಅತಿಹ್ಯ ಗ್ರಾಮ ಯೋಜನೆ ಇದೆಯಲ್ಲ, ಇದರ ವಿಶೇಷತೆ ಏನು ಕೇಳಿದ್ರೆ, ಒಡಿಸ್ಸಾದಲ್ಲಿನ ಗ್ರಾಮ ಹಂತದಲ್ಲಿರುವಂತಹ ಕವಿಗಳು, ಸ್ವತಂತ್ರ ಹೋರಾಟಗಾರರು, ಸಾಹಿತಿಗಳು, ಶಿಕ್ಷಕರು, ಸಮಾಜ ಸುಧಾರಕರಿಗೆ ಅವರ ಒಂದು ಕೆಲಸಕ್ಕೆ ಉತ್ತೇಜನವನ್ನು ನೀಡುವಂತಹ, ಅವರಿಗೆ ಗೌರವ ಸಲ್ಲಿಸುವಂಥ ಒಂದು ಯೋಜನೆ. ಯಾರ್ಯಾರಿಗೆ? ಕವಿಗಳು, ಸ್ವತಂತ್ರ ಹೋರಾಟಗಾರರು, ಸಾಹಿತಿಗಳು, ಶಿಕ್ಷಕರು ಮತ್ತು ಸಮಾಜ ಸುಧಾರಕರು. ಈ ಎಲ್ಲರಿಗೆ ಅವರ ಒಂದು ಕೆಲಸವನ್ನು ಗೌರವಿಸುವ, ಗುರುತಿಸುವ, ಸನ್ಮಾನಿಸುವಂಥ ಒಂದು ಯೋಜನೆ. ಯೋಜನೆ ಹೆಸರು ಬಾರಪುತ್ರ ಅತಿಹ್ಯ ಗ್ರಾಮ ಯೋಜನೆ. ಈ ಕೆಳಗಿನ ಯಾವ ರಾಜ್ಯವು 33 ವರ್ಷಗಳ ನಂತರ ಟೈಗರ್ ಸ್ಟೇಟ್ ಅಂತೇಳಿ ಘೋಷಿಸಲ್ಪಡ್ತು? ಸರಿ ಉತ್ತರ ಗುಜರಾತ್ ರಾಜ್ಯ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಗುಜರಾತ್ ರಾಜ್ಯವು NTCA ಮೂಲಕ 33 ವರ್ಷಗಳ ನಂತರ ಟೈಗರ್ ಸ್ಟೇಟ್ ಅಂತೇಳಿ ಘೋಷಿಸಲ್ಪಡ್ತು. ಟೈಗರ್ ಸ್ಟೇಟ್ ವಿಶೇಷವಾಗಿ ಗುಜರಾತ್ನ ದಾಹೋದ್ ಜಿಲ್ಲೆಯ ರತನ್ ಮಹಲ್ ವನ್ಯಜೀವಿ ಅಭಯಾರಣ್ಯವನ್ನು ಇದನ್ನು ಘೋಷಣೆ ಮಾಡಲಾಯಿತು. ಗುಜರಾತ್ನ ದಾಹೋದ್ ಜಿಲ್ಲೆಯ ರತನ್ ಮಹಲ್ ವನ್ಯಜೀವಿ ಅಭಯಾರಣ್ಯವನ್ನು ಟೈಗರ್ ರಿಸರ್ವ್ ಅಂತೇಳಿ ಘೋಷಣೆ ಮಾಡುವುದರ ಮೂಲಕ ಭಾರತದ ಟೈಗರ್ ಸ್ಟೇಟ್ 33 ವರ್ಷಗಳ ನಂತರ ಟೈಗರ್ ಸ್ಟೇಟ್ ಅಂತೇಳಿ ಗುಜರಾತ್ ಘೋಷಿಸಲ್ಪಡ್ತು. ಈ ಕೆಳಗಿನ ಯಾರು ಅಟಲ್ ಸ್ಮೃತಿ ನ್ಯಾಸ ಸೊಸೈಟಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದರು? ಸರಿ ಉತ್ತರ ಎಂ ವೆಂಕಯ್ಯ ನಾಯ್ಡು, ಭಾರತದ ಮಾಜಿ ಉಪರಾಷ್ಟ್ರಪತಿಗಳು ಇವರು. ಇವರು ಅಟಲ್ ಸ್ಮೃತಿ ನ್ಯಾಸ ಸೊಸೈಟಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದರು. ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ CIC ಇದರ ನೂತನ ಕಮಿಷನರ್ ಆಗಿ ಆಯ್ಕೆಯಾದವರು ಯಾರು? CIC ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಇದರ ನೂತನ ಕಮಿಷನರ್ ಆಗಿ ಆಯ್ಕೆಯಾದವರು ಯಾರು ಕೇಳಿದ್ರೆ ರಾಜಕುಮಾರ್ ಗೋಯಲ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನ್ಯಾಷನಲ್ ಕ್ಯೂಸಿನ್ ವಿಷಯಕ್ಕೆ ಯುನೆಸ್ಕೋಗೆ ಆಯ್ಕೆಯಾದ ವಿಶ್ವದ ಮೊದಲ ದೇಶ ಯಾವುದು? ಆ್ಯಕ್ಚುಲಿ ನ್ಯಾಷನಲ್ ಕ್ಯೂಸಿನ್ ಅಂದರೆ ರಾಷ್ಟ್ರೀಯ ಆಹಾರ ಪದ್ಧತಿ ಅಂತೇಳಿ ನಾವು ಹೇಳ್ಬೋದು. ರಾಷ್ಟ್ರೀಯ ಆಹಾರ ಪದ್ಧತಿ. ಯಾವ ದೇಶದ ರಾಷ್ಟ್ರೀಯ ಆಹಾರ ಪದ್ಧತಿಯು ಯುನೆಸ್ಕೋಗೆ ಆಯ್ಕೆಯಾದ ಮೊದಲ ಈ ಆಹಾರ ಪದ್ಧತಿಯಾಗಿದೆ? ಸರಿಯಾದ ಉತ್ತರ ಇಟಲಿಯದು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇಟಲಿಯ ಆಹಾರ ಪದ್ಧತಿ ಇದೆಯಲ್ಲ, ಇಟಲಿ ದೇಶಕ್ಕೆ ಸಂಬಂಧಪಟ್ಟಂಥ ನ್ಯಾಷನಲ್ ಫುಡ್ ಇದೆಯಲ್ಲ, ಈ ನ್ಯಾಷನಲ್ ಫುಡ್ ಯುನೆಸ್ಕೋದ ನ್ಯಾಷನಲ್ ಕ್ಯೂಸಿನ್ ವಿಷಯಕ್ಕೆ ಆಯ್ಕೆ ಆಗಿರುವಂಥ ಯುನೆಸ್ಕೋದ ಪಾರಂಪರಿಕ ಪಟ್ಟಿಗೆ ಸೇರಿದೆ. ನ್ಯಾಷನಲ್ ಕ್ಯೂಸಿನ್ ಅಂತ ಅದನ್ನ ಕರೀತಾರೆ. ನ್ಯಾಷನಲ್ ಕ್ಯೂಸಿನ್ ಅಥವಾ ನ್ಯಾಷನಲ್ ಫುಡ್. ಈ ಕೆಳಗಿನ ಯಾರಿಗೆ ಇಥಿಯೋಪಿಯಾ ದೇಶದ ಸರ್ವೋಚ್ಚ ನಾಗರಿಕ ಪುರಸ್ಕಾರ 2025 ದೊರೆಯಿತು? ಸರಿಯಾದ ಉತ್ತರ ಆಪ್ಷನ್ ಬಿ, ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ 2025ನೇ ಸಾಲಿನ ಇಥಿಯೋಪಿಯಾ ಕೊಡುವಂತಹ ಇಥಿಯೋಪಿಯಾದ ಹೈಯೆಸ್ಟ್ ಸಿವಿಲಿಯನ್ ಆನರ್, ಅದರ ಹೆಸರು ದ ಗ್ರೇಟ್ ಆನರ್ ನಿಶಾನ್ ಆಫ್ ಇಥಿಯೋಪಿಯಾ. ದ ಗ್ರೇಟ್ ಆನರ್
ನಿಶಾನ್ ಆಫ್ ಇಥಿಯೋಪಿಯಾ. ಭಾರತದಲ್ಲಿ ಯಾವ ರೀತಿ ಭಾರತ ರತ್ನವನ್ನು ಹೈಯೆಸ್ಟ್ ಸಿವಿಲಿಯನ್ ಆನರ್ ಅಂತೀವಿ. ಸೊ ಇಥಿಯೋಪಿಯಾದಲ್ಲಿ ದ ಗ್ರೇಟ್ ಆನರ್ ನಿಶಾನ್ ಆಫ್ ಇಥಿಯೋಪಿಯಾ, ಇದು ಇಥಿಯೋಪಿಯಾ ದೇಶದ ಅತ್ಯುಚ್ಚ ನಾಗರಿಕ ಪುರಸ್ಕಾರ. ಸೊ 2025ನ ಈ ಒಂದು ಪುರಸ್ಕಾರ ಭಾರತದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರಿಗೆ ದೊರೆಯಿತು. ವಿಶ್ವ ಆರೋಗ್ಯ ಸಂಸ್ಥೆಯು ಈ ಕೆಳಗಿನ ಯಾವ ದೇಶವನ್ನು 2025ನೇ ಸಾಲಿನಲ್ಲಿ ಪೋಲಿಯೋ ಮುಕ್ತ ದೇಶವನ್ನಾಗಿ ಘೋಷಣೆ ಮಾಡಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಇಂಡೋನೇಷ್ಯಾ. ಘೋಷಣೆ ಮಾಡಿದ್ಯಾರು? ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, WHO. ಇಂಡಿಯನ್ ಓಪನ್ 2025 ಮಹಿಳಾ ಸ್ಕ್ವಾಶ್ ವಿಜೇತರು ಯಾರು? ಸರಿಯಾದ ಉತ್ತರ ಅನಾಹತ ಸಿಂಗ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಭಾರತದ ಅನಾಹತ ಸಿಂಗ್ ಇದಾರಲ್ಲ, ಇವರು 2025ನೇ ಸಾಲಿನ ಇಂಡಿಯನ್ ಓಪನ್ ಮಹಿಳಾ ಸ್ಕ್ವಾಶ್ನ ವಿಜೇತರು. ಸೊ ಭಾರತೀಯರಾಗಿರೋದ್ರಿಂದ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಕ್ವಶನ್ ನೋಟ್ ಮಾಡ್ಕೊಳ್ಳಿ. ಅದರ ಜೊತೆಗೆ ಇಂಡಿಯನ್ ಓಪನ್ 2025ರ ಪುರುಷರ ಸ್ಕ್ವಾಶ್ ವಿಜೇತರು ಯಾರು? ಪುರುಷರ ಸ್ಕ್ವಾಶ್ ವಿಜೇತರು ಯಾರು ಅಂತ ನೋಡಿದ್ರೆ, ಪುರುಷರ ಸ್ಕ್ವಾಶ್ ವಿಜೇತರು ಈಜಿಪ್ಟ್ನ ಕರೀಮ್ ಎಲ್ ಟರ್ಕಿ. ಯಾವ ದೇಶದವರು? ಈಜಿಪ್ಟ್ ದೇಶದವರು. ಇವರು 2025ನೇ ಸಾಲಿನ ಇಂಡಿಯನ್ ಓಪನ್ ಇದರ ಪುರುಷರ ಸ್ಕ್ವಾಶ್ ವಿಜೇತರು. ರಷ್ಯಾ ಅಧ್ಯಕ್ಷರಾದ ಪುಟಿನ್ ಅವರು ಭಾರತಕ್ಕೆ ಬಂದಾಗ ಭಾರತ ಮತ್ತು ರಷ್ಯಾದ ನಡುವೆ ಎಷ್ಟನೇ ವಾರ್ಷಿಕ ಶಿಖರ ಸಮ್ಮೇಳನ ನಡೀತು? ಸರಿಯಾದ ಉತ್ತರ 23ನೇ ವಾರ್ಷಿಕ ಶಿಖರ ಸಮ್ಮೇಳನ ನಡೆದಿರುವುದು. ಆ್ಯಕ್ಚುಲಿ ರಷ್ಯಾದ ಅಧ್ಯಕ್ಷ ಪುಟಿನ್ ಅವರು ಭಾರತಕ್ಕೆ ಮೊದಲ ಬಾರಿಗೆ ಭೇಟಿ ನೀಡಿದ್ದು. ಪುಟಿನ್ ಮೊದಲ ಭೇಟಿ, ಹಾಗಾಗಿ ವಿಶೇಷವಾದ ಭೇಟಿಯಾಗಿದೆ ಇದು. ರಷ್ಯಾದ ಅಧ್ಯಕ್ಷ ಪುಟಿನ್ ಅವರ ಮೊದಲ ಭೇಟಿ ಇತ್ತೀಚೆಗೆ ಭಾರತಕ್ಕೆ ಭೇಟಿ ನೀಡಿರುವಂಥದ್ದು. 2000ನಿಂದ 2000ನೇ ಇಸ್ವಿಯಿಂದ ಪ್ರತಿ ವರ್ಷ ಭಾರತ ರಷ್ಯಾ ಸಮಿಟ್ ಅನ್ನು ಆಯೋಜನೆ ಮಾಡಲಾಗುತ್ತೆ. ಸೊ 2025ರಲ್ಲಿ ಕಳೆದ ತಿಂಗಳು ನಡೆದಿರುವಂತಹ ಏನು ಸಮಿಟ್ ಇದೆಯಲ್ಲ, ಇದು ಭಾರತ ಮತ್ತು ರಷ್ಯಾ ಸಮಿಟ್ 23ನೇ ಸಮಿಟ್ ಆಗಿದೆ. ವಿಶ್ವ ಅಥ್ಲೆಟಿಕ್ ಪುರಸ್ಕಾರ 2025ರ ಸರ್ವಶ್ರೇಷ್ಠ ಪುರುಷ ಅಥ್ಲೀಟ್ ಪ್ರಶಸ್ತಿ ವಿಜೇತರು ಯಾರು? ಸರಿ ಉತ್ತರ ಮಾಂಡೋ ಡುಪ್ಲಾಂಟಿಸ್. ಸೊ ಮಾಂಡೋ ಡುಪ್ಲಾಂಟಿಸ್ ಇದಾರಲ್ಲ, ಇವರು ಪೋಲ್ವಾಟ್ ಆಟಗಾರರು, ಸ್ವೀಡನ್ ದೇಶದವರು. ನೋಟ್ ಮಾಡ್ಕೊಳ್ಳಿ, ಸ್ವೀಡನ್ ದೇಶದ ಪೋಲ್ವಾಟ್ ಅಂದರೆ ಎತ್ತರ ಜಿಗಿತ. ವಿಶೇಷವಾಗಿ ಈ ಕೋಲ್ನ ಸಹಾಯದಿಂದ ಕೋಲ್ನ ಊರಿ ಎತ್ತರ ಜಿಗಿತಾರಲ್ಲ, ಅದು ಪೋಲ್ವಾಟ್ ಅನ್ಸ್ಕೊಳ್ಳುತ್ತೆ. ಸಾಮಾನ್ಯವಾಗಿ ಫುಟ್ಬಾಲ್, ಕ್ರಿಕೆಟ್ ಈ ರೀತಿಯಾಗಿ ಪ್ರಶಸ್ತಿಯನ್ನು ನೀಡ್ತಾರೆ. ಬಟ್ 2025ನಲ್ಲಿ ವಿಶ್ವ ಅಥ್ಲೆಟಿಕ್ ಪುರಸ್ಕಾರ ಪೋಲ್ವಾಟ್ ಪಟು, ಸ್ವೀಡನ್ ದೇಶದ ಪೋಲ್ವಾಟ್ ಪಟು ಮೋಡೋ ಡುಪ್ಲಾಂಟಿಸ್ಗೆ ಸಿಕ್ತು. ಹಾಗಾದರೆ ವಿಶ್ವ ಅಥ್ಲೆಟಿಕ್ ಪುರಸ್ಕಾರ 2025ರ ಬೇರೆ ಬೇರೆ ಪ್ರಶಸ್ತಿಗಳ ಬಗ್ಗೆ ನೋಡ್ತಾ ಹೋದರೆ, ವಿಶ್ವ ಅಥ್ಲೆಟಿಕ್ ಪುರಸ್ಕಾರ ಸರ್ವಶ್ರೇಷ್ಠ ಮಹಿಳಾ ಅಥ್ಲೀಟ್ ಯಾರು? ಸೊ ಈ ಅಥ್ಲೀಟ್ ಹೆಸರು ಹೇಳಿದ್ರೆ ನಿಮಗೆ ತುಂಬ ಫೆಮಿಲಿಯರ್ ಇದು ಫೇಸ್, ನಿಮಗೆ ಗೊತ್ತಾಗ್ಬಿಡುತ್ತೆ ಯಾರು ಅಂತೇಳಿ. ಯಾರು ಕೇಳಿದ್ರೆ ಸಿಡ್ನಿ ಮೆಕಲಾಘನಿಯಾ. ಹೌದು, ಸಿಡ್ನಿ ಮೆಕಲಾಘಲಿನಾ. ಏನಿವರು ಆ ಗೇಮ್ ಯಾವುದು ಕೇಳಿದ್ರೆ ಸ್ಪ್ರಿಂಟರ್, ವೇಗದ ಓಟಗಾರ್ತಿ ಇವರು. ಸಾಮಾನ್ಯವಾಗಿ ಇವ್ರ ಹೆಸರನ್ನು ಇವ್ರನ್ನ ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ನೋಡಿರ್ತೀವಿ. ಉದ್ದುದ್ದ ಉಗುರುಗಳನ್ನು ಬಿಟ್ಟಿರುವಂತಹ ಬ್ಲ್ಯಾಕ್ ಬ್ಯೂಟಿ ಅಂತಲೇ ಇವ್ರನ್ನ ಈ ಫೇಸ್ಬುಕ್ಕಲ್ಲೆಲ್ಲ ಕರೀತಾರೆ. ಅಮೇರಿಕದ ಒಬ್ಬ ಓಟಗಾರ್ತಿ ಇವರು, ಸ್ಪ್ರಿಂಟರ್, ಅಮೇರಿಕದವರು. ತುಂಬ ವೇಗವಾಗಿ ಓಡುವಂತಹ ಮಹಿಳಾ ಅಥ್ಲೀಟ್ ಸಿಡ್ನಿ ಮೆಕಲಾಘಲಿನಾ ಅವರಿಗೆ ವಿಶ್ವ ಅಥ್ಲೆಟಿಕ್ ಪುರಸ್ಕಾರ 2025ರ ಸರ್ವಶ್ರೇಷ್ಠ ಮಹಿಳಾ ಅಥ್ಲೀಟ್ ಎನ್ನುವಂಥ ಗೌರವಕ್ಕೆ ಪಾತ್ರ ಆದರು. ಹಾಗೆಯೇ ರೈಸಿಂಗ್ ಸ್ಟಾರ್ ಅವಾರ್ಡ್, ಇನ್ನೊಂದು ವಿಶೇಷವಾದ ಅವಾರ್ಡ್ ಇದು, ರೈಸಿಂಗ್ ಸ್ಟಾರ್. ನೋಡಿ ಕೇಳ್ತಾರೆ, ವಿಶ್ವ ಅಥ್ಲೆಟಿಕ್ ಪುರಸ್ಕಾರ 2025ರ ರೈಸಿಂಗ್ ಸ್ಟಾರ್ ಅವಾರ್ಡ್ ಯಾರಿಗೆ ಸಿಕ್ತು ಅಂತೇಳಿ. ಸೊ ಇದು ಚಾಂಗ್ ಜ್ವಾಲೆ ಅವರಿಗೆ ಸಿಕ್ತು. ಚೀನಾದವರು ಇವರು. ಚಾಂಗ್ ಜ್ವಾಲೆ ಅಥವಾ ಜ್ವಾಲೆ ಅವರಿಗೆ ಸಿಕ್ತು. ಇವರು ಚೀನಾ ದೇಶದವರು. ಇವರಿಗೆ 2025ನೇ ಸಾಲಿನ ವಿಶ್ವ ಅಥ್ಲೆಟಿಕ್ ಪುರಸ್ಕಾರದಲ್ಲಿ ರೈಸಿಂಗ್ ಸ್ಟಾರ್ ಎನ್ನುವಂತಹ ಅವಾರ್ಡ್ ಸಿಕ್ತು.
40ನೇ ಏಷ್ಯಾ ವಾಟರ್ ಬೋರ್ಡ್ ಜನಗಣನ 2026 ಎಲ್ಲಿ ನಡೀತು? ಸರಿಯಾದ ಉತ್ತರ ಇದು ಗೋದಾವರಿ ನದಿ ತೀರದಲ್ಲಿ ನಡೆದಿರುವಂಥದ್ದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಂಧ್ರ ಪ್ರದೇಶಲ್ಲಿ. ಇದೊಂದು ಪಕ್ಷಿ ಗಣತಿ, ವಾಟರ್ ಬೋರ್ಡ್ನ ಒಂದು ಸೆನ್ಸಸ್ ಇದು. 2026ನೇ ಸಾಲಿನ ಸಂಯುಕ್ತ ರಾಷ್ಟ್ರ ಜೈವ ವೈವಿಧ್ಯತಾ ಸಮ್ಮೇಳನದ ಲೋಗೋ ಯಾವುದು? ಇಂಪಾರ್ಟೆಂಟ್ ಕ್ವಶನ್ ಇದೆ, ನೋಟ್ ಮಾಡ್ಕೊಳ್ಳಿ. ಸರಿಯಾದ ಉತ್ತರ ಇರಿವನ್ ಬ್ಲೂ ಬಟರ್ಫ್ಲೈ. ಇದು 2026ನೇ ಸಾಲಿನ ನಡೆಯುವಂಥ ಸಂಯುಕ್ತ ರಾಷ್ಟ್ರ ಜೈವ ವೈವಿಧ್ಯ ಸಮ್ಮೇಳನದ ಲೋಗೋ ಆಗಿದೆ. ವಿಶೇಷವಾಗಿ ಇದು CBD COP17 ಅಂತೇಳಿ ಇದನ್ನ ಕರೀತಾರೆ. CBD COP17 ಎಲ್ಲಿ ನಡೆಯುತ್ತಿದು? ಅಮೇರಿಕಾ. 2026 ನಡೆಯುತ್ತೆ. ಗ್ಲೋಬಲ್ ಚೆಸ್ ಲೀಗ್ 2025ರ ವಿಜೇತ ತಂಡ ಯಾವುದು? ಸರಿಯಾದ ಉತ್ತರ ಆಲ್ಫಾನ್ SG ಪೈಪರ್ಸ್ ಇವರು ವಿಜೇತ ತಂಡ. ಸೊ ಆಲ್ಫಾನ್ SG ಪೈಪರ್ಸ್ ಇದಾರಲ್ಲ, ಇವರು ತ್ರಿವೇಣಿ ಆಲ್ಚಮಿಸ್ಟ್ ಇವರನ್ನು ಸೋಲಿಸೋದ್ರ ಮೂಲಕ ಈ ಒಂದು ಪ್ರಶಸ್ತಿಯನ್ನು ಗೆದ್ದುಕೊಂಡ್ರು. ಇದರ ಆಯೋಜನೆ ಆಗಿದ್ದು ಎಲ್ಲಿ ಕೇಳಿದ್ರೆ ಮುಂಬೈನಲ್ಲಿ, ಭಾರತದ ಮುಂಬೈನಲ್ಲಿ ಈ ಗ್ಲೋಬಲ್ ಚೆಸ್ ಲೀಗ್ ಇದನ್ನು ಆಯೋಜನೆ ಮಾಡಲಾಗಿತ್ತು. ವೀರ ಬಾಲ ದಿವಸ 2025 ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ 26 ಡಿಸೆಂಬರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ವೀರ ಬಾಲ ದಿವಸ 2025 ಡಿಸೆಂಬರ್ 26ರಂದು ಆಚರಣೆ ಮಾಡಲಾಯಿತು. ಜೋರಾವರ ಸಿಂಹ ಮತ್ತು ಫತೇಹ ಸಿಂಹ ಇವರ ಬಲಿದಾನದ ನೆನಪಿಗಾಗಿ ಪ್ರತಿ ವರ್ಷ ಡಿಸೆಂಬರ್ 26ರಂದು ವೀರ ಬಾಲ ದಿವಸವನ್ನು ಆಚರಣೆ ಮಾಡಲಾಗುತ್ತೆ. ಯಾರ್ಯಾರು ಹೆಸರು ನೋಟ್ ಮಾಡ್ಕೊಳ್ಳಿ. ಜೋರಾವರ ಸಿಂಹ, ಇನ್ನೊಬ್ಬರು ಫತೇಹ ಸಿಂಹ. ಸೊ ಇವರಿಬ್ಬರ ಬಲಿದಾನದ ನೆನಪಿಗಾಗಿ ಪ್ರತಿ ವರ್ಷ ಡಿಸೆಂಬರ್ 26ರಂದು ವೀರ ಬಾಲ ದಿವಸವನ್ನು ಆಚರಣೆ ಮಾಡ್ತಾರೆ. ಇತ್ತೀಚೆಗೆ 25 ವರ್ಷ ಪೂರ್ಣಗೊಳಿಸಿದ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಯಾವಾಗ ಪ್ರಾರಂಭ ಆಗಿತ್ತು? ಸರಿಯಾದ ಉತ್ತರ 25 ಡಿಸೆಂಬರ್ 2000ರಲ್ಲಿ ಶುರುವಾಗಿದ್ದು. ಏನಿದು? PMGSY, ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನಾ ಅಂತೇಳಿ. ಏನಿದು ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನೆ ಅಂದರೆ ಗ್ರಾಮೀಣ ಭಾಗಗಳಿಗೆ ರಸ್ತೆ ನಿರ್ಮಾಣ ಮಾಡುವಂಥ ಒಂದು ಯೋಜನೆ ಇದು. ರಸ್ತೆ ನಿರ್ಮಾಣದ ಯೋಜನೆಯಾಗಿದೆ. ಯೋಜನೆ ಹೆಸರು PMGSY. ಇತ್ತೀಚೆಗೆ 25 ವರ್ಷವನ್ನು ಪೂರ್ಣಗೊಳಿಸಿತು. ಡಿಸೆಂಬರ್ 25, 2000 ಇದು ಶುರುವಾಗಿತ್ತು. ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್ ಇದರ ನೂತನ ಅಧ್ಯಕ್ಷರು ಯಾರು? ಸರಿ ಉತ್ತರ ಯೋಗೀಶ್ ಸಿಂಗ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಯಾವುದಿದು? AICTE, ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್. ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಈ ಥರ ಡೈರೆಕ್ಟಾಗಿ ಕೂಡ ಕೇಳ್ಬೋದು. AICTEನ ನೂತನ ಅಧ್ಯಕ್ಷರು ಯಾರು ಅಂತೇಳಿ ಯೋಗೇಶ್ ಸಿಂಗ್ ಗೊತ್ತಿರಲಿ. ರೋಲಿಂಗ್ ಬಜೆಟನ್ನು ಆಯ್ಕೆ ಮಾಡಿಕೊಂಡ ಭಾರತದ ಮೊದಲ ರಾಜ್ಯ ಯಾವುದು? ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದೆ, ನೋಟ್ ಮಾಡ್ಕೊಳ್ಳಿ. ರೋಲಿಂಗ್ ಬಜೆಟ್. ಸರಿಯಾದ ಉತ್ತರ ಮಧ್ಯಪ್ರದೇಶ್. ಈ ರೋಲಿಂಗ್ ಬಜೆಟ್ಗೆ ಇನ್ನೊಂದು ಹೆಸರಿದೆ. ರೋಲಿಂಗ್ ಬಜೆಟ್ಗಿರುವಂತಹ ಇನ್ನೊಂದು ಹೆಸರು ಬಜೆಟ್ ರೋಲ್ ಓವರ್ ಅಂತೇಳಿ. ಬಜೆಟ್ ರೋಲ್ ಓವರ್ ಇದಕ್ಕಿರುವಂತಹ ಇನ್ನೊಂದು ಹೆಸರು. ರೋಲಿಂಗ್ ಬಜೆಟ್ಗಿರುವಂಥ ಇನ್ನೊಂದು ಹೆಸರು. ಏನಿದು ಬಜೆಟ್ ರೋಲ್ ಓವರ್ ಅಂದರೆ ಹಳೆ ಬಜೆಟ್ನನ್ನು ಅಪ್ಗ್ರೇಡ್ ಮಾಡುವಂಥದ್ದು. ಹೊಸ ಬಜೆಟ್ ಮಂಡಿಸದೆ ಹಳೆ ಬಜೆಟನ್ನು ಅಪ್ಗ್ರೇಡ್ ಮಾಡುವಂಥದ್ದು. ಹಳೆ ಬಜೆಟ್ ಅಪ್ಗ್ರೇಡ್ ಮಾಡುವುದು. ಸೊ ಇಂತಹ ಬಜೆಟಿಗೆ ಏನಂತ ಕರೀತಾರೆ? ರೋಲಿಂಗ್ ಬಜೆಟ್ ಅಥವಾ ಬಜೆಟ್ ರೋಲ್ ಓವರ್ ಅಂತ ಕರೀತಾರೆ. ಖೇಲೋ ಇಂಡಿಯಾ ಟ್ರೈಬಲ್ ಗೇಮ್ಸ್ 2026ರ ಮಾಸ್ಕಟ್ ಯಾವುದು? ಸರಿಯಾದ ಉತ್ತರ ಮೋರವೀರ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಮೋರವೀರ. ಇದು 2026ರಲ್ಲಿ ಛತ್ತೀಸ್ಗಢದ ಬಿಲಾಸ್ಪುರದಲ್ಲಿ ನಡೆಯುತ್ತೆ. 2026ರಲ್ಲಿ
ಛತ್ತೀಸ್ಗಢ ರಾಜ್ಯದ ಬಿಲಾಸಪುರದಲ್ಲಿ ನಡೆಯುತ್ತೆ. ಖೇಲೋ ಇಂಡಿಯಾ ಟ್ರೈಬಲ್ ಗೇಮ್ಸ್ 2026. ಭಾರತದ ಅತಿದೊಡ್ಡ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಸುಬನ್ಸಿರಿ ಲೋವರ್ ಎಲ್ಲಿರುವಂಥದ್ದು? ಸರಿ ಉತ್ತರ, ಇದು ಅರುಣಾಚಲ್ ಪ್ರದೇಶ್ ಮತ್ತು ಅಸ್ಸಾಂನ ಎರಡೂ ರಾಜ್ಯಗಳಲ್ಲಿ ಹರಡಿಕೊಂಡಿರುವಂಥದ್ದು. ಹೆಸರು ಸುಬನ್ಸಿರಿ ಲೋವರ್ ಅಂತೇಳಿ ಭಾರತದ ಅತಿದೊಡ್ಡ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಆಗಿದೆ ಇದು. ಸೊ ಇದನ್ನು ಉದ್ಘಾಟನೆ ಮಾಡಿದ್ದು ಮನೋಹರ ಲಾಲ್ ಅವರು ಇದನ್ನು ಉದ್ಘಾಟನೆ ಮಾಡಿದರು. ಪುರಾತತ್ವ ವಿಜ್ಞಾನಿಗಳು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಭಾರತದ ಅತಿದೊಡ್ಡ ಗೋಲಾಕಾರದ ಶಿಲೆಯನ್ನು ಅನ್ವೇಷಣೆ ಮಾಡಿದರು? ಸರಿ ಉತ್ತರ, ಮಹಾರಾಷ್ಟ್ರದ ಸೋಲಾಪುರ ಜಿಲ್ಲೆಯಲ್ಲಿ. ಮಹಾರಾಷ್ಟ್ರದ ಸೋಲಾಪುರ ಜಿಲ್ಲೆಯಲ್ಲಿ ಭಾರತದ ಅತಿದೊಡ್ಡ ಗೋಲಾಕಾರದ ಶಿಲೆಯನ್ನು ಪುರಾತತ್ವ ವಿಜ್ಞಾನಿಗಳು ಇದು ಮಾಡ್ತಾರೆ. ಇದು 2000 ವರ್ಷ ಹಳೆಯದಂತೇಳಿ ನಿರ್ಧರಿಸಲಾಗುತ್ತೆ. 2000 ವರ್ಷ ಹಳೆಯದ್ದು, ಪುರಾತನವಾಗಿದ್ದು. ಮತ್ತು ಈ ಒಂದು ಶಿಲೆಯನ್ನು ನೋಡಿದಾಗ ಆ ಕಾಲಕ್ಕೆ ಶಾತವಾಹನರ ಆಳ್ವಿಕೆ ನಡೀತಾ ಇತ್ತು ಅಂತೇಳಿ ಹೇಳಲಾಗುತ್ತೆ. ಶಾತವಾಹನರ ಆಳ್ವಿಕೆ. ಈ ಕೆಳಗಿನ ಯಾವ ITU ಪ್ರಪಂಚದ ಮೊದಲ AI ಲ್ಯಾಬ್ ಅಸಿಸ್ಟೆಂಟ್ ಸಿಸ್ಟಮ್ ಅನ್ನು ಅಭಿವೃದ್ಧಿಪಡಿಸಿದೆ? ಯಾವ IIT? ಸರಿ ಉತ್ತರ, IIT ಡೆಲ್ಲಿ. ನೋಡಿ, IIT ಡೆಲ್ಲಿ ವಿಶೇಷವಾಗಿ ಡೆನ್ಮಾರ್ಕ್ ಮತ್ತು ಜರ್ಮನಿಯ ಸಹಯೋಗದೊಂದಿಗೆ ಪ್ರಪಂಚದ ಮೊದಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಲ್ಯಾಬ್ ಅಸಿಸ್ಟೆಂಟ್ ಸಿಸ್ಟಮ್ ಅನ್ನು ಅಭಿವೃದ್ಧಿಪಡಿಸಿದ್ದು IIT ಡೆಲ್ಲಿ. ಇಂಪಾರ್ಟೆಂಟ್ ಇದೆ ಕ್ವಶನ್, ನೋಟ್ ಮಾಡ್ಕೊಳ್ಳಿ. ಈ ಕೆಳಗಿನ ಯಾವ ದೇಶಕ್ಕೆ ಭಾರತವು $450 ಮಿಲಿಯನ್ ಹಣವನ್ನು ಅಲ್ಲಿನ ದ್ವಿತ್ವಾಹ ಎನ್ನುವಂತಹ ಸೈಕ್ಲೋನ್ ಹೊಡೆತಕ್ಕೆ ಅದರ ನಷ್ಟಕ್ಕೆ ಪರಿಹಾರವಾಗಿ ನೀಡಿತು? ಸರಿಯಾದ ಉತ್ತರ, ಶ್ರೀಲಂಕಾ ದೇಶದಲ್ಲಿ ದ್ವಿತ್ವಾಹ ಅನ್ನುವಂಥ ಸೈಕ್ಲೋನ್ ಆಯಿತು. ಇದರಿಂದ ಅನೇಕ ಹಾನಿಯಾಯಿತು. ಹಾಗಾಗಿ ಭಾರತ ಈ ದ್ವಿತ್ವಾಹ ಸೈಕ್ಲೋನ್ ಎಫೆಕ್ಟ್ ಆಗಿರುವವರಿಗೆ ಇದಕ್ಕೆ ಪರಿಹಾರವಾಗಿ $450 ಮಿಲಿಯನ್ ಹಣವನ್ನು ನೀಡಿತು. ದ್ವಿತ್ವಾಹ ಸೈಕ್ಲೋನ್. ಈ ದ್ವಿತ್ವಾಹ ಸೈಕ್ಲೋನ್ ಬಗ್ಗೆ ಹೇಳೋದಾದರೆ, ಈ ದ್ವಿತ್ವಾಹ ಸೈಕ್ಲೋನ್ ಇದರ ಹೆಸರಿಟ್ಟಿದ್ದು ಯಮನ್. ಭಾರತ ಈ ದ್ವಿತ್ವಾಹ ಸೈಕ್ಲೋನ್ನ ನಷ್ಟದಿಂದ ಹೊರತರೋದಕ್ಕೆ ಶ್ರೀಲಂಕಾಕ್ಕೆ ಒಂದು ಆಪರೇಷನ್ ಮಾಡುತ್ತೆ. ಅದರ ಹೆಸರು ಆಪರೇಷನ್ ಸಾಗರ ಬಂಧು. ಈ ರೀತಿ ಕೂಡ ಕೇಳ್ಬೋದು. ಆಪರೇಷನ್ ಸಾಗರ ಬಂಧು ಯಾವ ದೇಶಕ್ಕೆ ಭಾರತ ನೀಡಿದಂತಹ ಸಹಾಯ ಹಸ್ತ ಅಂದರೆ ಶ್ರೀಲಂಕಾ ಗೊತ್ತಿರಲಿ, ಯಾವ ಕಾರಣಕ್ಕಂತನೂ ಕೂಡ ಗೊತ್ತಿರಲಿ, ಏನು ಹೇಳ್ರಿ, ದ್ವಿತ್ವಾಹ ಸೈಕ್ಲೋನ್ ಎಫೆಕ್ಟಿಗೆ. ವಿಜ್ಞಾನ ರತ್ನ ಪುರಸ್ಕಾರ 2025 ವಿಜೇತರು ಯಾರು? ಮರಣೋತ್ತರ ಪ್ರಶಸ್ತಿಯನ್ನು ನೀಡಲಾಯಿತು. ಮರಣೋತ್ತರ ಯಾರು ಕೇಳಿದ್ರೆ ಆಪ್ಷನ್ ಎ ಜಯಂತ ವಿಷ್ಣು ನರಲೀಕರ್ ಅಂತೇಳಿ. ವಿಜ್ಞಾನ ರತ್ನ ಪುರಸ್ಕಾರ 2025 ವಿಜೇತರು ಇವರು ಜಯಂತ ವಿಷ್ಣು ನರ್ಲೀಕರ್ ಅವರು. ಇವರಿಗೆ ಮರಣೋತ್ತರ ಪ್ರಶಸ್ತಿ ನೀಡಲಾಯಿತು. ಈ ವಿಜ್ಞಾನ ಪುರಸ್ಕಾರ ಒಂದು ತಂಡಕ್ಕೆ ಕೂಡ, ಟೀಮ್ಗೆ ಕೂಡ ನೀಡಲಾಗುತ್ತೆ ಪ್ರತಿ ವರ್ಷ. 2025 ಈ ಒಂದು ಪ್ರಶಸ್ತಿ ಪಡೆದಂತಹ ತಂಡ ಯಾವುದು ಕೇಳಿದ್ರೆ ಅರೋಮಾ ಮಿಷನ್. ಪ್ರಶ್ನೆ ಈ ರೀತಿ ಕೂಡ ಕೇಳ್ಬೋದು. ವಿಜ್ಞಾನ ರತ್ನ ಪುರಸ್ಕಾರ 2025ಕ್ಕೆ ಒಳಗಾದಂತಹ ಮರಣೋತ್ತರ ಯಾರಿಗೆ ನೀಡಲಾಯಿತು ಅಂದರೆ ಜಯಂತ ವಿಷ್ಣು ನರ್ಲೀಕರ್. ಯಾವ ತಂಡಕ್ಕೆ, ಯಾವ ಟೀಮ್ಗೆ, ಯಾವ ಗುಂಪಿಗೆ ಇದನ್ನು ನೀಡಲಾಯಿತು ಕೇಳಿದ್ರೆ ಅರೋಮಾ ಮಿಷನ್. ಭಾರತೀಯ ನೌಕಾಸೇನೆಯು INS ಅಂಜದ್ವೀಪ್ ಇದನ್ನು ಎಲ್ಲಿ ಉದ್ಘಾಟನೆ ಮಾಡ್ತು? ಸರಿಯಾದ ಉತ್ತರ ಚೆನ್ನೈನಲ್ಲಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆ್ಯಕ್ಚುಲಿ ಇದು ವಿಶೇಷವಾಗಿರುವಂತಹ ಒಂದು INS ಅಂಜದೀಪ್ ಆಗಿರುವಂಥದ್ದು. ವಿಶೇಷ ಏನು ಕೇಳಿದ್ರೆ ಇದು ಭಾರತದ ಅತಿದೊಡ್ಡ ವಾಟರ್ ಜೆಟ್ ವಾರ್ಶಿಪ್ ಆಗಿದೆ. ಇಂಡಿಯಾಸ್ ಬಿಗ್ಗೆಸ್ಟ್ ವಾಟರ್ ಜೆಟ್ ವಾರ್ಶಿಪ್.
ವಾಟರ್ ಜೆಟ್ ವಾರ್ಶಿಪ್ ಆಗಿರುವಂಥದ್ದು ಯಾವುದು? INS ಅಂಜದೀಪ್. ಫಿಫಾ ಅರಬ್ ಕಪ್ 2025ರ ವಿಜೇತ ದೇಶ ಯಾವುದು? ಸರಿಯಾದ ಉತ್ತರ ಮೊರಕ್ಕೋ ದೇಶ. ಮೊರಕ್ಕೋ ದೇಶ ಇದೆಯಲ್ಲ, ಮೊರಕ್ಕೋ ದೇಶ ಜೋರ್ಡನ್ನ ಸೋಲಿಸಿ ಫಿಫಾ ಅರಬ್ ಕಪ್ 2025 ಗೆದ್ಕೊಳ್ತು. ಎಲ್ಲಿ ನಡೆದಿತ್ತು ಇದು ಅಂತ ಕೇಳಿದ್ರೆ ಕತಾರಲ್ಲಿ ನಡೆದಿತ್ತು. ಕತಾರ್ನಲ್ಲಿ ಇದರ ಆಯೋಜನೆ ಮಾಡಲಾಗಿತ್ತು. ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಅಗೇನ್ಸ್ಟ್ ಕರಪ್ಷನ್ ಇದರ 11ನೇ ಸಮ್ಮೇಳನ ಎಲ್ಲಿ ನಡೆಯಿತು? ಸರಿಯಾದ ಉತ್ತರ ಇದು ದೋಹಾದಲ್ಲಿ ನಡೆದಿರುವಂಥದ್ದು. ಎಲ್ಲಿ ಬರುತ್ತಿದ್ದು? ಕತಾರ್ನಲ್ಲಿ ಬರುತ್ತೆ. ಎರಡು 2026ನೇ ಸಾಲಿನ ಬ್ರಿಕ್ಸ್ ಶಿಖರ ಸಮ್ಮೇಳನ ಆಯೋಜನೆ ಮಾಡುತ್ತಿರುವ ದೇಶ ಯಾವುದು? ಸರಿಯಾದ ಉತ್ತರ ಭಾರತ 2026ಕ್ಕೆ ಆಯೋಜನೆ ಮಾಡುತ್ತೆ. 2025ರಲ್ಲಿ ಇದು ಬ್ರೆಜಿಲ್ನಲ್ಲಿ ನಡೆದಿತ್ತು. ರಾಷ್ಟ್ರೀಯ ಗಣಿತ ದಿವಸ 2025 ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಡಿಸೆಂಬರ್ 22. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ ಈ ರೀತಿ ಕೂಡ ಕೇಳಬಹುದು. ಪ್ರತಿ ವರ್ಷ ಡಿಸೆಂಬರ್ 22ರಂದು ಯಾರ ನೆನಪಿನಲ್ಲಿ ರಾಷ್ಟ್ರೀಯ ಗಣಿತ ದಿವಸವನ್ನು ಆಚರಣೆ ಮಾಡಲಾಗುತ್ತೆ ಅಂತೇಳಿ? ಸರಿಯಾದ ಉತ್ತರ ಶ್ರೀನಿವಾಸ ರಾಮಾನುಜನ್. ಭಾರತದ ಶ್ರೇಷ್ಠ ಗಣಿತಜ್ಞ ಶ್ರೀನಿವಾಸ ರಾಮಾನುಜನ್ ಅವರ ನೆನಪಿಗೋಸ್ಕರ ಶ್ರೀನಿವಾಸ ರಾಮಾನುಜನ್ ಅವರ ಜಯಂತಿಯಂದು, ಅವರ ಹುಟ್ಟಿದ ದಿನವಾದ ಡಿಸೆಂಬರ್ 22ರಂದು ಪ್ರತಿ ವರ್ಷ ಭಾರತದಲ್ಲಿ ರಾಷ್ಟ್ರೀಯ ಗಣಿತ ದಿನವನ್ನು ಆಚರಿಸಲಾಗುತ್ತೆ. ಹಾಗಾದರೆ ಇಂಟರ್ನ್ಯಾಷನಲ್ ಮ್ಯಾಥ್ಸ್ ಡೇ ಯಾವಾಗ? ಅಂತಾರಾಷ್ಟ್ರೀಯ ಗಣಿತ ದಿನ ಯಾವಾಗ? ಇದು ಕೂಡ ನೆನಪಿರಬೇಕಾಗತ್ತೆ. ಅಂತಾರಾಷ್ಟ್ರೀಯ ಗಣಿತ ದಿನ ಯಾವಾಗ ಆಚರಿಸ್ತಾರೆ? ಸೊ ಇಂಟರ್ನ್ಯಾಷನಲ್ ಮ್ಯಾಥ್ಸ್ ಡೇನ ಯಾವಾಗ ಆಚರಿಸ್ತಾರೆ ಕೇಳಿದ್ರೆ 14 ಮಾರ್ಚ್ 14ರಂದು ಆಚರಣೆ ಮಾಡಲಾಗುತ್ತೆ. ಈ ಕೆಳಗಿನ ಯಾವ ಸ್ಥಳದಲ್ಲಿ ಭಾರತದ ಮೊದಲ ಅರಣ್ಯ ಅರಣ್ಯ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಲಾಯಿತು? ಸರಿ ಉತ್ತರ ಉತ್ತರ ಪ್ರದೇಶದ ಗೋರಖ್ಪುರದಲ್ಲಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಉತ್ತರ ಪ್ರದೇಶದ ಗೋರಖ್ಪುರ್, ಉತ್ತರ ಪ್ರದೇಶ ರಾಜ್ಯದಲ್ಲಿ. ವಿವಿಜಿ ರಾಮ್ಜಿ ವಿಧೇಯಕದಂತೆ ಗ್ರಾಮೀಣ ಪ್ರದೇಶದಲ್ಲಿ ಕುಟುಂಬಗಳಿಗೆ ಎಷ್ಟು ದಿನಗಳ ವಾರ್ಷಿಕ ಕೆಲಸವನ್ನು ನೀಡಲು ನಿರ್ಧರಿಸಲಾಗಿದೆ? ಸೊ ಮೊದಲಿಗೆ ರಾಮ್ಜಿ ವಿಧೇಯಕ ಅಂದರೆ ಏನು ಅಂತ ನೋಡೋಣ. ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಆಜೀವಿಕ ಮಿಷನ್ ಗ್ರ್ಯಾಂಟ್ ಬಿಲ್ ಅಂತೇಳಿ 2025ರಲ್ಲಿ ಜಾರಿಗೆ ತಂದಿರುವಂಥದ್ದು. ಇನ್ನೊಮ್ಮೆ ಹೇಳ್ತೀನಿ ನೋಡಿ. ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಆಜೀವಿಕ ಮಿಷನ್ ಗ್ಯಾರಂಟಿ ಬಿಲ್ 2025. ಸೊ ಇದು ಗೊತ್ತಿರಲಿ. ಸೊ ಮೊದಲು ಇದು ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಸ್ಕೀಮ್ ಏನಿತ್ತಲ್ಲ, MENREG, ಮನರೇಗಾ ಅಂತ ನಾವು ಕರಿತಿದ್ವಲ್ಲ, ಸೊ ಇದರ ಒಂದು ಹೆಸರನ್ನು ಬದಲಾವಣೆ ಮಾಡಿರುವಂಥದ್ದು. ಮೊದಲು 100 ದಿನಗಳ ಒಂದು ಉದ್ಯೋಗ ಖಾತ್ರಿಯನ್ನು ಒಳಪಡಿಸಲಾಗಿತ್ತು. ಅದನ್ನು ಬದಲಾವಣೆ ಮಾಡಿ 125 ದಿನಗಳಿಗೆ ಹೆಚ್ಚಿಸಲಾಯಿತು. 2025ನೇ ಸಾಲಿನ WTA ಪ್ಲೇಯರ್ ಆಫ್ ದ ಇಯರ್ ಅವಾರ್ಡ್ ವಿಜೇತರು ಯಾರು? ಸರಿ ಉತ್ತರ ಅರಿಯಾನಾ ಸಬಲೆಂಕಾ ಬೆಲಾರಸ್ ದೇಶದವರು. ಅರಿಯಾನಾ ಸಬಲೆಂಕಾ ಇದಾರಲ್ಲ, ಇವರು ಬೆಲಾರಸ್ ದೇಶದವರು. ಹಾಗೂ ವಿಶ್ವದ ಶ್ರೇಷ್ಠ ಟೆನ್ನಿಸ್ ಆಟಗಾರ್ತಿ. ಸೊ ಬೆಲಾರಸ್ ದೇಶದ ಶ್ರೇಷ್ಠ ಟೆನ್ನಿಸ್ ಆಟಗಾರ್ತಿ ಅರಿಯಾನಾ ಸಬಲೆಂಕಾ ಅವರಿಗೆ 2025ನೇ ಸಾಲಿನ WTA ಪ್ಲೇಯರ್ ಆಫ್ ದಿ ಇಯರ್ ಅವಾರ್ಡ್ ಸಿಕ್ತು. ಹಾಗಾದರೆ ಇವರಿಗೆ ಎಷ್ಟು ಸಾರಿ ಸಿಕ್ಕಿದ್ದು ಕೇಳಿದ್ರೆ ನಿರಂತರ ಕಂಟಿನ್ಯೂಸ್ಲಿ ಸೆಕೆಂಡ್ ಟೈಮ್ ಸಿಗ್ತಿರುವಂಥದ್ದು, ನಿರಂತರ 2ನೇ ಸಾರಿ ಈ ಪ್ರಶಸ್ತಿ ದೊರೆತಿರುವಂಥದ್ದು. ಗೋವಾ ಮುಕ್ತಿ ದಿವಸ 2025 ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಡಿಸೆಂಬರ್ 19. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೋಡಿ, ಗೋವಾ ಮುಕ್ತಿ ದಿವಸ ಇದೆಯಲ್ಲ, ಪೋರ್ಚುಗೀಸರ ಆಡಳಿತದಿಂದ ಗೋವಾವನ್ನು ಮುಕ್ತಿ ಮಾಡಿದ ದಿನ ಇದು. ಪೋರ್ಚುಗೀಸರ ಆಡಳಿತದಿಂದ ಗೋವಾ ಮುಕ್ತವಾದ ದಿನ ಇದು.
ಗೋವಾ ಮುಕ್ತವಾದ ದಿನವನ್ನೇ ಪ್ರತಿ ವರ್ಷ ಗೋವಾ ಮುಕ್ತಿ ದಿವಸ 2025 ಇದನ್ನು ಡಿಸೆಂಬರ್ 19ರಂದು ಆಚರಿಸ್ತೀವಿ. ಆ್ಯಕ್ಚುಲಿ ಇದಕ್ಕೆ ಭಾರತದ ಒಂದು ಸರ್ಕಾರ, ಆ ಕಾಲದ ಭಾರತ ಸರ್ಕಾರ ಆಪರೇಷನ್ ವಿಜಯನ್ನು ಹಮ್ಮಿಕೊಳ್ಳುತ್ತೆ. ಮಿಲಿಟರಿ ಕಾರ್ಯಾಚರಣೆ ಆಪರೇಷನ್ ವಿಜಯ್ ತುಂಬ ಇಂಪಾರ್ಟೆಂಟು, ನೋಟ್ ಮಾಡ್ಕೊಳ್ಳಿ. ಆಪರೇಷನ್ ಹ್ಯಾಕ್ ಸ್ಟ್ರೈಕ್ ಯಾವ ಎರಡು ದೇಶಗಳ ನಡುವೆ ನಡೆದ ಮಿಲಿಟರಿ ಅಭ್ಯಾಸ? ಸರಿ ಉತ್ತರ USA ಮತ್ತು ಜೋರ್ಡಾನ್. ಅಮೆರಿಕ ಮತ್ತು ಜೋರ್ಡಾನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅಮೆರಿಕ ಮತ್ತು ಜೋರ್ಡಾನ್. ನಾಸಾದ 15ನೇ ಮುಖ್ಯಸ್ಥರಾಗಿ ಆಯ್ಕೆಯಾದವರು ಯಾರು? ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್, ನೋಟ್ ಮಾಡ್ಕೊಳ್ಳಿ. ಜೆರಾರ್ಡ್ ಇಸಾಕ್ಮನ್. ಇವರು ಭಾರತದ 15ನೇ ಮುಖ್ಯಸ್ಥರಾಗಿ ಆಯ್ಕೆಯಾದರು. ನಾಸಾ ಅಂದರೆ ನ್ಯಾಷನಲ್ ಏರೋನಾಟಿಕ್ಸ್ ಆ್ಯಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್. ಸೊ ನಾಸಾದ ಬಗ್ಗೆ ಹೇಳ್ತಾ ಹೋದರೆ ತುಂಬ ವಿಷಯ ಇದೆ. ನ್ಯಾಷನಲ್ ಏರೋನಾಟಿಕ್ಸ್ ಆ್ಯಂಡ್ ಸ್ಪೇಸ್ ಆರ್ಗನೈಸೇಷನ್ ಪ್ರಾರಂಭ ಆಗಿದೆ ಯಾವಾಗ ಕೇಳಿದ್ರೆ 29 ಜುಲೈ 1958ರಲ್ಲಿ ಇದು ಪ್ರಾರಂಭ ಆಯಿತು. ಇದರ ಕೇಂದ್ರ ಕಚೇರಿ ವಾಷಿಂಗ್ಟನ್ DC ವಾಷಿಂಗ್ಟನ್ DC ನಾಸಾದ ಹೆಡ್ ಕ್ವಾರ್ಟರ್ ಇರುವಂಥದ್ದು. ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ ಅಂಶ ಇದೆ, ನೋಟ್ ಮಾಡ್ಕೊಳ್ಳಿ. ನಾಸಾದ ಧ್ಯೇಯ ವಾಕ್ಯ ಏನು ಅಂತೇಳಿ. ನಾಸಾದ ಧ್ಯೇಯ ವಾಕ್ಯ ಫಾರ್ ದ ಬೆನಿಫಿಟ್ ಆಫ್ ಆಲ್. ಫಾರ್ ದ ಬೆನಿಫಿಟ್ ಆಫ್ ಆಲ್, ಇದು ನಾಸಾದ ಧ್ಯೇಯ ವಾಕ್ಯ. ಇದು ತುಂಬ ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಫಿಫಾ ಇಂಟರ್ ಕಾಂಟಿನೆಂಟಲ್ ಕಪ್ 2025ರ ವಿಜೇತ ತಂಡ ಯಾವುದು? ಸರಿ ಉತ್ತರ ಪ್ಯಾರಿಸ್ ಸೆಂಟ್ ಜರ್ಮನ್. ಇದರ ವಿಜೇತ ತಂಡ ಪ್ಯಾರಿಸ್ ಸೆಂಟ್ ಜರ್ಮನ್. ಸೊ ಇದು ಖತಾರಲ್ಲಿ ಇದರ ಒಂದು ಆಯೋಜನೆ ಮಾಡಲಾಗಿತ್ತು ಈ ಕ್ರೀಡೆದು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬ್ಯಾಂಬೂ ಗಾರ್ಡನ್ ಥೀಮ್ ಇರುವ ಏರ್ಪೋರ್ಟ್ ಟರ್ಮಿನಲ್ನ ಎಲ್ಲಿ ಉದ್ಘಾಟನೆ ಮಾಡಿದ್ರು? ಬ್ಯಾಂಬೂ ಅಂದರೆ ಬಿದಿರಿನ ಒಂದು ಥೀಮ್ ಇರುವಂಥದ್ದು. ಸರಿ ಉತ್ತರ ಎಲ್ಲಿ ಈ ಏರ್ಪೋರ್ಟ್ ಟರ್ಮಿನಲ್ನ ಉದ್ಘಾಟನೆ ಮಾಡಿದ್ರು ಕೇಳಿದ್ರೆ ಇದು ಗುವಾಹಟಿಯಲ್ಲಿ, ಅಸ್ಸಾಂನ ಗೌಹಾಟಿ ಎಲ್ಲಿದೆ, ಯಾವ ರಾಜ್ಯದಲ್ಲಿದೆ? ಅಸ್ಸಾಂನ ಗೌಹಾಟಿಯಲ್ಲಿ. ಇನ್ನು ಪರ್ಟಿಕ್ಯುಲರ್ ಆಗಿ ಹೇಳೋದಾದರೆ ಈ ಏರ್ಪೋರ್ಟಿಗೆ ಒಂದು ನೇಮ್ ಇದೆ, ಏನು ಕೇಳಿದ್ರೆ ಲೋಕಪ್ರಿಯ ಗೋಪಿನಾಥ ಬಾರ್ಡೋಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಲೋಕಪ್ರಿಯ ಗೋಪಿನಾಥ ಬಾರ್ಡೋಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಥವಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಏವಿಯಾ ಇಂದಿರಾ 2025 ಎನ್ನುವಂಥ ಮಿಲಿಟರಿ ಅಭ್ಯಾಸ ಭಾರತ ಮತ್ತು ಯಾವ ದೇಶದ ನಡುವೆ ನಡೆಯಿತು? ಸರಿ ಉತ್ತರ ಭಾರತ ಮತ್ತು ರಷ್ಯಾದ ನಡುವೆ ನಡೆಯಿತು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವ ರಾಜ್ಯವು ಗ್ರೀನ್ ಡಿಪಾಸಿಟ್ ಯೋಜನೆಯನ್ನು ಪ್ರಾರಂಭಿಸಿತು? ಗ್ರೀನ್ ಡಿಪಾಸಿಟ್ ಸ್ಕೀಮ್. ಸರಿಯಾದ ಉತ್ತರ ಮೇಘಾಲಯ. ಏನಿದು ಗ್ರೀನ್ ಡಿಪಾಸಿಟ್ ಸ್ಕೀಮ್ ಅಂದರೆ ಇಕೋ ಟೂರಿಸಂಗೆ ಉತ್ತೇಜನ ನೀಡುವಂಥದ್ದು. ಪರಿಸರ ಸ್ನೇಹಿ ಪ್ರವಾಸೋದ್ಯಮ ಅಂತ ನಮಗೆ ಕರಿಬೋದು. ಸೊ ಇದಕ್ಕೆ ಉತ್ತೇಜನ ನೀಡುವಂಥದ್ದು. ವಿಶೇಷವಾಗಿ ಇದರಲ್ಲಿ ಏನನ್ನು ಮಾಡಲಾಗುತ್ತೆ ಕೇಳಿದ್ರೆ ಪ್ಲಾಸ್ಟಿಕ್ ಫ್ರೀ ಪೊಲ್ಯೂಷನ್ ಅಂತೇಳಿ, ಪ್ಲಾಸ್ಟಿಕ್ ಫ್ರೀ ಟೂರಿಸಂ. ಸೊ ಈ ರೀತಿ ಮಾಡೋದ್ರ ಮೂಲಕ ಗ್ರೀನ್ ಡಿಪಾಸಿಟನ್ನು ಮಾಡೋದಕ್ಕೆ ಶುರು ಮಾಡ್ತು ಯಾವ ರಾಜ್ಯ? ಮೇಘಾಲಯ. ಅಂತರಿಕ್ಷವನ್ನು ತಲುಪಿದ ಮೊದಲ ವೀಲ್ ಚೇರ್ ಉಪಯೋಗಕರ್ತರು ಯಾರು? ಸರಿಯಾದ ಉತ್ತರ ಮಿಚಿ ಪೆಂಟ್ಹಾಸ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ವೀಲ್ ಚೇರ್ ಆಗಿದ್ರು ಕೂಡ ಈಕೆ ಆಸ್ಟ್ರೋನಾಟ್ ಆಗಿದ್ಲು, ಅಂತರಿಕ್ಷಕ್ಕೆ ವೀಲ್ ಚೇರಲ್ಲೇ ತಲುಪಿದ್ಲು. ಟರ್ನಲ್ ಪುರಸ್ಕಾರ 2025ರ ವಿಜೇತರು ಯಾರು? ಸರಿಯಾದ ಉತ್ತರ ನೆನಾ ಕಾಲು ಅಥವಾ ನೆನು ಕಾಲು. ಇವರು ಟರ್ನರ್ ಅವಾರ್ಡ್ 2025ರ ವಿಜೇತರು. ಇವರು ಈ ಒಂದು ಅವಾರ್ಡ್ ಪಡೆಯುತ್ತಿರುವಂತಹ ಮೊದಲ ಕಲಿಕಾ ನ್ಯೂನತೆ ಉಳ್ಳ ವ್ಯಕ್ತಿ. ಮೊದಲ ಕಲಿಕಾ ನ್ಯೂನತೆ ಅಂದರೆ ಲರ್ನಿಂಗ್ ಡಿಸಾರ್ಡರ್ ಇರುವ ವ್ಯಕ್ತಿ, ಲರ್ನಿಂಗ್ ಡಿಸಾರ್ಡರ್ ಇರುವಂಥ ವ್ಯಕ್ತಿಯಾಗಿದ್ದಾರೆ. ರಾಷ್ಟ್ರೀಯ ಕಿಸಾನ್ ದಿವಸ 2025 ಯಾವಾಗ ಆಚರಿಸಲಾಯಿತು? ಸರಿ ಉತ್ತರ ಡಿಸೆಂಬರ್ 23.
ಸೊ ರಾಷ್ಟ್ರೀಯ ಕಿಸಾನ್ ದಿವಸ ಇದೆಯಲ್ಲ, ವಿಶೇಷವಾಗಿ ಇದು ಯಾರ ನೆನಪಿನಲ್ಲಿ ಆಚರಣೆ ಮಾಡ್ತಾರೆ ಅಂತ ಕೇಳಿದ್ರೆ ಚೌಧರಿ ಚರಣ್ ಸಿಂಗ್ ಜಯಂತಿಯ ನೆನಪಿಗೆ. ಚೌಧರಿ ಚರಣ ಸಿಂಗ್ ಇವರ ಜಯಂತಿಯ ನೆನಪಿಗೆ ಪ್ರತಿ ವರ್ಷ ಡಿಸೆಂಬರ್ 23ರಂದು ರಾಷ್ಟ್ರೀಯ ಕಿಸಾನ್ ಡೇಯನ್ನು ಆಚರಣೆ ಮಾಡ್ತಾರೆ. ಸುಪ್ರೀಂ ಕೋರ್ಟ್ ಈ ಕೆಳಗಿನ ಯಾವ ಬೆಟ್ಟ ಶ್ರೇಣಿಯಲ್ಲಿ 100 ಮೀಟರ್ ಒಳಗಿನ ಬೆಟ್ಟಗಳಲ್ಲಿ ಗಣಿಗಾರಿಕೆ ಮಾಡಲು ಅನುಮತಿ ನೀಡಿತ್ತು? ಸರಿ ಉತ್ತರ ಅರಾವಳಿ ಪರ್ವತ ಶ್ರೇಣಿಯಲ್ಲಿ. 100 ಮೀಟರ್ಗಿಂತ ಕಡಿಮೆ ಎತ್ತರವಿರುವಂಥ ಬೆಟ್ಟಗಳನ್ನು ಅದು ಬೆಟ್ಟ ಅಂತೇಳಿ ಕನ್ಸಿಡರ್ ಮಾಡಲ್ಲ, ಹಾಗಾಗಿ ಇಲ್ಲಿ ಗಣಿಗಾರಿಕೆ ಮಾಡ್ಬೋದು ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶವನ್ನು ನೀಡಿತ್ತು. ಇದಕ್ಕೆ ರಿಟ್ಟನ್ನು ತರಲಾಯಿತು. ಅಂದರೆ ಸುಪ್ರೀಂ ಕೋರ್ಟ್ಗೆ ಒಂದು ವಿಚಾರಣೆ ಒಳಪಡಿಸಿದಾಗ ಸದ್ಯಕ್ಕೆ ಇದು ಪ್ರೊಹಿಬಿಟ್ ಆಗಿದೆ. ಸದ್ಯಕ್ಕೆ ಇಲ್ಲಿ ಯಾವುದೇ ರೀತಿಯ ಅವಕಾಶವನ್ನು ನೀಡಿಲ್ಲ. ಯಥಾಸ್ಥಿತಿ ಮೊದಲು ಯಾವ ರೀತಿ ಇತ್ತು ಅದೇ ರೀತಿ ಕಾಯ್ದುಕೊಳ್ಳಿ, ಅರಾವಳಿಯಲ್ಲಿ ಯಾವುದೇ ಗಣಿಗಾರಿಕೆ ಮಾಡಬಾರ್ದು ಅಂತ ಸದ್ಯಕ್ಕೆ ಪ್ರೊಹಿಬಿಟ್ ಮಾಡಿದೆ. ಯಾವ ರಾಜ್ಯವು ಕರ್ಮಶ್ರೀ ಯೋಜನೆಯ ಹೆಸರನ್ನು ಬದಲಾಯಿಸಿ ಮಹಾತ್ಮಾಶ್ರೀ ಅಂತ ಇಡಲು ನಿರ್ಧರಿಸಿದೆ? ಸರಿ ಉತ್ತರ ಪಶ್ಚಿಮ ಬಂಗಾಳ. ಏನಿದು ಕರ್ಮಶ್ರೀ ಯೋಜನೆ ಅಂತ ಕೇಳಿದ್ರೆ ಇದು ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್. ಕರ್ಮಶ್ರೀ ಇದೆಯಲ್ಲ, ಇದು ಒಂದು ಬಗೆಯ ಎಂಪ್ಲಾಯ್ಮೆಂಟ್, ಮನರೇಗಾದ ರೀತಿಯೇ ಎಂಪ್ಲಾಯ್ಮೆಂಟ್. ಪಶ್ಚಿಮ ಬಂಗಾಳದ ಪ್ರೋಗ್ರಾಮ್ ಇದು, ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್, ಉದ್ಯೋಗ ಖಾತ್ರಿ ಯೋಜನೆ ಆಗಿದೆ. ಸೊ ಇದನ್ನು ಹೆಸರನ್ನು ಮೊದಲು ಕರ್ಮಶ್ರೀ ಅಂತಿತ್ತು, ಅದನ್ನು ಬದಲಾಯಿಸಿ ಮಹಾತ್ಮಾಶ್ರೀ ಅಂತ ಇಡೋದಕ್ಕೆ ನಿರ್ಧರಿಸಲಾಗಿದೆ. ಈ ಕೆಳಗಿನ ಯಾವ ರಾಜ್ಯದಲ್ಲಿ ಪಾರಂಪರಿಕ ಲೋಸಾರ ಫೆಸ್ಟಿವಲನ್ನು ಆಚರಿಸಲಾಯಿತು? ಸರಿ ಉತ್ತರ ಲಡಾಖ್ನಲ್ಲಿ ಹೊಸ ವರ್ಷದ ಸಂದರ್ಭದಲ್ಲಿ ಈ ಒಂದು ಫೆಸ್ಟಿವಲ್ ಆಚರಣೆ ಮಾಡಲಾಗುತ್ತೆ. ಫೆಸ್ಟಿವಲ್ ನೇಮ್ ಲೋಸಾರ. ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ: ಈ ಕೆಳಗಿನ ಯಾವ ರಾಜ್ಯದಲ್ಲಿ ಭಾರತದ ಮೊದಲ ಸ್ಟೇಟ್ ಲೆವೆಲ್ ಮಲ್ಟಿನ್ಯಾಷನಲ್ ಪಾರ್ಕ್ ಟೈಗರ್ ಕಾರಿಡಾರ್ನ ಘೋಷಿಸಲಾಗಿದೆ? ಆಪ್ಷನ್ಸ್ ಈ ರೀತಿ ಇದೆ: ರಾಜಸ್ಥಾನ್, ಮಧ್ಯಪ್ರದೇಶ್, ಉತ್ತರಾಖಂಡ್, ಮಹಾರಾಷ್ಟ್ರ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ, ನಮ್ಮ ಚಾನಲಲ್ಲಿ ಮುಂಬರುವಂತಹ ಪ್ರಮುಖ ಪರೀಕ್ಷೆಗಳು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್, SDA, FDA, ವಿಶೇಷವಾಗಿ ಟೀಚರ್ಸ್ ಅಪಾಯಿಂಟ್ಮೆಂಟ್ HSTR, PSTR, GPSTR ಎಕ್ಸಾಮ್ಗೋಸ್ಕರ ವಿಶೇಷ ಸರಣಿಗಳನ್ನು ಪ್ರಾರಂಭ ಮಾಡಿದ್ದೀವಿ. ಸರಣಿಗಳನ್ನು ನೋಡ್ತಾ ಹೋಗಿ. ವಿಶೇಷವಾದ ಸರಣಿಗಳಿವು: ಇತಿಹಾಸ, ಭೂಗೋಳ, ಸಂವಿಧಾನ, ವಿಶೇಷವಾಗಿ ವಿಜ್ಞಾನ ಮತ್ತು ಅರ್ಥಶಾಸ್ತ್ರ ಸರಣಿಗಳನ್ನು ಶುರು ಮಾಡಿದ್ದೀವಿ. ಕೆಲವು ಸರಣಿಗಳಲ್ಲಿ ಆಲ್ರೆಡಿ 50ಕ್ಕಂತೂ ಹೆಚ್ಚು ಸೆಷನ್ಗಳಾಗಿದ್ದಾವೆ. ಈ ಸರಣಿಗಳನ್ನು ಯಾಕೆ ನೋಡಬೇಕು, ಇದರ ವಿಶೇಷತೆ ಏನು ಅಂತ ಕೇಳ್ತಾ ಹೋದರೆ, ಇದರ ವಿಶೇಷತೆ 6ರಿಂದ 12ನೇ ತರಗತಿ ಗೌರ್ಮೆಂಟ್ ಬುಕ್ಸನ್ನು ರೆಫರ್ ಮಾಡಿ. ಗೌರ್ಮೆಂಟ್ ಬುಕ್ಸ್ ಚಾಪ್ಟರ್ ವೈಸ್ ಕ್ವಶನ್ ಆನ್ಸರ್ ಹಾಕಿದ್ದೀವಿ. ಪಠ್ಯವಾರು ಚಾಪ್ಟರ್ ವೈಸ್ ಕ್ವಶನ್ ಆನ್ಸರ್ ಇದೆ. ಹಾಗಾಗಿ ಈ ಒಂದು ಸೆಷನ್ ಸದುಪಯೋಗ ಮಾಡ್ಕೊಳ್ಳಿ. ಮತ್ತು ಇವತ್ತು ನಾವೇನು ಡಿಸೆಂಬರ್ ತಿಂಗಳ ಕರೆಂಟ್ ಅಫೇರ್ಸ್ ಮಾಡ್ತಿದ್ದೀವಿ, ಈ ರೀತಿ 2025ರ ಕಂಪ್ಲೀಟ್ ಕರೆಂಟ್ ಅಫೇರ್ಸ್, ಪ್ರತಿ ತಿಂಗಳ ಕರೆಂಟ್ ಅಫೇರ್ಸ್ ನಮ್ಮ ಚಾನಲಲ್ಲಿ ಪ್ಲೇಲಿಸ್ಟಲ್ಲಿ ಲಭ್ಯ ಇದೆ. ಈ ಎಲ್ಲ ಪ್ಲೇಲಿಸ್ಟ್ಗಳ ಸದುಪಯೋಗ ಮಾಡ್ಕೊಳ್ಳಿ. ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.